ಹಾಯ್ ಎವ್ರಿವನ್. ನೋಡ್ರಿ, ಡೆಲ್ಲಿ ಪೊಲೀಸ್ ಒಳಗಡೆ ಒಂದು ಬೆಸ್ಟ್ ಅಪಾರ್ಚುನಿಟಿ ಐತೆ ಕಾನ್ಸ್ಟೇಬಲ್ ಆಗೋದು. ಅದರಲ್ಲಿ ಎಕ್ಸಿಕ್ಯೂಟಿವ್ ಮೇಲ್ ಅಂಡ್ ಫೀಮೇಲ್ಗೆ ಇಬ್ರಿಗೂ ಕೂಡ ಒಂದು ಅವಕಾಶ ಐತೆ. ಇವಾಗ ಫಸ್ಟ್ ಕ್ವಶನ್ ಏನಂತಂದ್ ಹೇಳಿದ್ರೆ, ಸರ್ ಎಲ್ರು ಬೇರೆ ಕಡೆ ಎಲ್ಲ ವಿಡಿಯೋಸ್ ನೋಡಿರ್ತೀರಿ, ಸರ್ ಡಿ ಎಲ್ ಬೇಕಾ? ಡಿ ಎಲ್ ಬೇಕಾಗತ್ತೆ, ಬಟ್ ಆದ್ರೆ ನಾನು ಹೇಳ್ಕೊಡ್ತೀನಿ. ಅಪ್ಲಿಕೇಶನ್ ಹಾಕುವಾಗ ಬೇಕಾಗಿಲ್ಲ, ನಾನು ಇವಾಗಲೇ ಕ್ಲಿಯರ್ ಮಾಡ್ತೀನಿ. ಆಮೇಲೆ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡ್ಕೊಳ್ರಿ, ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ಸೊ ಡಿ ಎಲ್ ಏನಪ್ಪಾ ಅಂತಂದ್ ಹೇಳಿದ್ರೆ, ನಿಮ್ಗೆ ಫಿಸಿಕಲ್ ಟೆಸ್ಟ್ ಬೇಕು. ಅದಾದ ನಂತರ ನೆಕ್ಸ್ಟ್ ಮೆಡಿಕಲ್ ಟೆಸ್ಟ್, ಫಿಸಿಕಲ್ ಟೆಸ್ಟ್ ಏನ್ ನಡೀತಿರ್ತಿತ್ತಲ್ಲ, ಆ ಟೈಮಲ್ಲಿ ಡಿ ಎಲ್ ನೀವು ತೋರಿಸ್ಬೇಕಾಗತ್ತ. ಈಗ ನೋಡ್ರಿ, ಇವಾಗ ಅಪ್ಲಿಕೇಶನ್ ಹಾಕಿ ಅದಾದ ನಂತರ ನೆಕ್ಸ್ಟ್ ಎಕ್ಸಾಮ್ ನಡಿಬೇಕಂತಂದ್ ಹೇಳಿದ್ರೆ ಆಲ್ಮೋಸ್ಟ್ ಜನವರಿ ಫೆಬ್ರವರಿ ವರೆಗೆ ಎಕ್ಸಾಮ್ ನಡೀತಿತ್ತೆ. ಅಂದ್ರೆ ಇನ್ನೂ ಆಲ್ಮೋಸ್ಟ್ 6 ಮಂತ್ಸ್ ಹಿಡಿಯುತ್ತೆ. ಸೊ ಆಲ್ಮೋಸ್ಟ್ ಫೈವ್ ಮಂತ್ಸ್ ಆದ್ರೂ ಅಟ್ ಲೀಸ್ಟ್ ಹಿಡಿಯುತ್ತೆ. ಇವತ್ತ ನೀವು ಅಪ್ಲಿಕೇಶನ್ ಹಾಕ್ರಿ ಇದನ್ನ. ಅದಾದ ನಂತರ ಅಪ್ಲಿಕೇಶನ್ ಹಾಕಿ ಡ್ರೈವಿಂಗ್ ಲೈಸೆನ್ಸ್ ಅಪ್ಲೈ ಮಾಡ್ರಿ. ಬೈಕ್ದು ಮತ್ತು ಕಾರ್ದು ಏನಪ್ಪಾ ಅಂತಂದ್ ಹೇಳಿದ್ರೆ ಅದು ಅಪ್ಲೈ ಮಾಡ್ರಿ. ಅಪ್ಲೈ ಮಾಡಿದ ತಕ್ಷಣ ಕೊಡ್ತಾರಲ್ಲ ನಿಮ್ಗೆ ಪಕ್ಕ 100% ಡಿ ಎಲ್ ಬಂದೇ ಬಿಡ್ತೈತೆ. 5 ತಿಂಗಳು ಟೈಮ್ ತಗೋತೈತೆನ. ಎಕ್ಸಾಮ್ ಬರೀತೀರಿ. ಎಕ್ಸಾಮ್ ಬರದೇನಂತಂದ್ ಹೇಳಿದ್ರೆ ಒಂದು ಅಥವಾ 1.5 ತಿಂಗಳು ಬೇಕಾಗತ್ತೆ ನೆಕ್ಸ್ಟ್ ಫಿಸಿಕಲ್ ಟೆಸ್ಟ್ಗೆ. ಅಷ್ಟ್ರೊಳಗಡೆ ನೀವು ಡ್ರೈವಿಂಗ್ ಲೈಸೆನ್ಸ್ ಎಲ್ಲ ಕಲ್ತ್ಬಿಟ್ಟು ಎಲ್ಲ ಇದು ಮಾಡಿರ್ತೀರಿ. ಸೊ ಅದ್ರ ಬಗ್ಗೆ ಥಿಂಕ್ ಮಾಡಕ್ ಹೋಗ್ಬೇಡ್ರಿ. ಮೊದ್ಲು ಅಪ್ಲಿಕೇಶನ್ ಹಾಕ್ರಿ, ಆಮೇಲೆ ಡಿ ಎಲ್ಗೆ ಅಪ್ಲೈ ಮಾಡ್ರಿ. ಸೊ ಆಮೇಲೆ ಇಲ್ಲಿ ನಡೀತೈತೆ. ಈಗ ನಮ್ದು ಕರ್ನಾಟಕ ಗೌರ್ಮೆಂಟ್ ಎಕ್ಸಾಮ್ಸ್ ನೋಡಕತ್ತಾರಲ್ಲ ಹೆಂಗ್ ಆಗ್ತಿದಾವ ಲೈಫ್. ಸೊ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ, ಒಂದು ಅಪಾರ್ಚುನಿಟಿ ಐತೆ. ಸೊ ಆಲ್ರೆಡಿ ಸ್ಟಾರ್ಟ್ ಆಗ್ಯಾವ್ರಿ ಅಪ್ಲಿಕೇಶನ್ ಹಾಕಕ್ಕೆ. ಸೆಪ್ಟೆಂಬರ್ 22ನೇ ತಾರೀಕು ಸ್ಟಾರ್ಟ್ ಆಗೈತೆ. ಎಂಡ್ ಡೇಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಅಕ್ಟೋಬರ್ 21ನೇ ತಾರೀಕು ಏನಂದ್ರೆ ಎಂಡ್ ಆಗತ್ತೆ. ಸೊ ಅದಕ್ಕಿಂತ ಮುಂಚೆ ಏನಂತಂದ್ರೆ ಹಾಕ್ರಿ, ಡಿ ಎಲ್ ಬಗ್ಗೆ ಥಿಂಕ್ ಮಾಡಕ್ ಹೋಗ್ಬೇಡ್ರಿ. ಅದಾದ ನಂತರ ಇದು ಗ್ರೂಪ್ ಸಿ ಪೋಸ್ಟ್ ಆಗ್ತೈತಿ. ಟೋಟಲ್ ಆಗಿ ಹುಡುಗರಿಗೆ ಏನಪ್ಪಾ ಅಂತಂದ್ರೆ ಟೋಟಲ್ ಪೋಸ್ಟ್ಗಳು ಎಷ್ಟಿದಾವ ಅಂದ್ರೆ 7,565 ಪೋಸ್ಟ್ ಇದಾವ. ಆಮೇಲೆ ನೆಕ್ಸ್ಟ್ ಇವೆಲ್ಲ ಟೆಂಟೇಟಿವ್ ವೇಕೆನ್ಸೀಸ್. ಸೊ ಇನ್ನೂ ಏನಪ್ಪಾ ಅಂತಂದ್ ಹೇಳಿದ್ರೆ ಜಾಸ್ತಿ ಆಗತ್ತೆ. ಇನ್ನೂ ಏನಂತಂದ್ ಹೇಳಿದ್ರೆ ಜಾಸ್ತಿ ಆಗತ್ತ. ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಆಮೇಲೆ ಎಕ್ಸ್ ಸರ್ವಿಸ್ ಮೆನ್ಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಸಪರೇಟ್ ಆಗಿದಾವ ಪೋಸ್ಟ್ಗಳು 376 ಪೋಸ್ಟ್ಗಳಿದಾವ. ಅದಾದ ನಂತರ ನೆಕ್ಸ್ಟ್ ಎಕ್ಸ್ ಸರ್ವಿಸ್ ಮೆನ್ ಅದರ್ಸ್ಗೆ ಏನಂತಂದ್ ಹೇಳಿದ್ರೆ 285 ಪೋಸ್ಟ್ ಇದಾವ. ಕಮಾಂಡೋಸ್ ಇದ್ರೆ 376. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಹುಡುಗರಿಗೆ ಎಷ್ಟಿದಾವಪ್ಪ ಅಂತಂದ್ ಹೇಳಿದ್ರೆ, ಹುಡುಗರಿಗೆ ಎಷ್ಟು ಅಂತಂದ್ ಹೇಳಿದ್ರೆ 4,408 ಪೋಸ್ಟ್ ಇದಾವ. ಹುಡುಗಿರಿಗೆ ಎಷ್ಟಿದಾವ ಅಂತಂದ್ ಹೇಳಿದ್ರೆ 2,496 ಪೋಸ್ಟ್ ಇದಾವ. ಒಂದು ಬೆಸ್ಟ್ ಅಪಾರ್ಚುನಿಟಿ ಹುಡುಗಿರಿಗೆ ಜಾಬ್ ಆಗಕ್ಕ. ಆಮೇಲೆ ನೆಕ್ಸ್ಟ್ ಇಂಪಾರ್ಟೆನ್ಸ್ ಏನ್ ಕೊಟ್ಟಿದೆ ನೋಡ್ರಿ, ಏಜ್ ಎಷ್ಟು ಇರ್ಬೇಕಂದ್ರೆ 18ರಿಂದ 25 ವರ್ಷ. ಇದು ಜನರಲ್ದವ್ರಿಗೆ. ಜನರಲ್ದವ್ರದ್ದು ಏನಂತಂದ್ ಹೇಳಿದ್ರೆ 18ರಿಂದ 25 ವರ್ಷ. ನೀವ್ ಎಲ್ಲಿಂದ ಎಲ್ಲಿವರೆಗೂ ಹುಟ್ಬೇಕಂತಂದ್ ಹೇಳಿದ್ರ 2 ಜುಲೈಯಿಂದ ಹಿಡ್ಕೊಂಡು 2000 ನಿಮ್ದು ಇಸ್ವಿ. ಅದಾದ ನಂತರ ನೆಕ್ಸ್ಟ್ 1 ಜುಲೈ 2007 ಒಳಗಡೆ ನೀವು ಹುಟ್ಟಿರ್ಬೇಕು ಜನರಲ್ದವರು. ಸರ್ ಇಲ್ರಿ ನಮ್ದು SC ST ಬರತ್ರಿ ಸೆಂಟ್ರಲ್ ಗವರ್ಮೆಂಟ್ ಒಳಗಡೆ ಅಂತಂದ್ ಹೇಳಿದ್ರೆ +5 ಅಂದ್ರೆ 30 ವರ್ಷದವರೆಗೂ ನೀವು ಅಪ್ಲಿಕೇಶನ್ ಹಾಕ್ಬಹುದು. ಸೊ OBC ಅವರಿದ್ರಿ ಅಂತಂದ್ ಹೇಳಿದ್ರೆ ನೀವು 28 ವರ್ಷವರೆಗೂ ಏನಂತಂದ್ ಹೇಳಿದ್ರೆ ಅಪ್ಲಿಕೇಶನ್ ಅನ್ನ ಹಾಕ್ಬಹುದು. 28 ವರ್ಷ ಅಂತಂದ್ ಹೇಳಿದ್ರೆ ಇನ್ನೂ ಜಾಸ್ತಿ ಆಗತ್ತೆ ನೋಡ್ರಿ. ಇನ್ನೂ ಏನಪ್ಪಾ ಅಂತಂದ್ ಹೇಳಿದ್ರೆ ನೀವು ಆರಾಮಾಗಿ ಅಪ್ಲಿಕೇಶನ್ ಹಾಕ್ಬಹುದು. ಅದಾದ ನಂತರ ನೆಕ್ಸ್ಟ್ ಇಂಪಾರ್ಟೆನ್ಸ್ ಏನೇನ್ ಕೊಟ್ಟಿದಾನಪ್ಪ ಅಂತಂದ್ ಹೇಳಿದ್ರೆ ಇದ್ರೊಳಗಡೆ ಎಕ್ಸಾಮ್ ಬಗ್ಗೆ, ಆಮೇಲೆ ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ಎಲ್ಲ ಕೊಟ್ಟಿದ್ದಾನೆ ನೋಡ್ರಿ. ಎಜುಕೇಶನ್ ಕ್ವಾಲಿಫಿಕೇಶನ್ ಏನಿರ್ಬೇಕಂದ್ರೆ 10+2 PUC ಪಾಸ್ ಆಗ್ರೆ ಸಾಕು. PUC ಪಾಸ್ ಆಗಿದ್ರೆ ನೀವೆಲ್ಲರೂ ಅಪ್ಲಿಕೇಶನ್ ಅನ್ನ ಹಾಕ್ಬಹುದು. ಆಮೇಲೆ ಹುಡುಗರಿಗೆ ಏನ್ ಕೊಟ್ಟಿದ ಅಂತಂದ್ ಹೇಳಿದ್ರೆ LME ಮೋಟರ್ ಸೈಕಲ್ ಅಥವಾ ಕಾರ್ದು. ಇಲ್ಲಿ ನೋಡ್ರಿ ಇನ್ನೊಂದು ಇಂಪಾರ್ಟೆಂಟ್ ಇನ್ನೊಂದು ಏನಂತಂದ್ ಹೇಳಿದ್ರೆ ಡ್ರೈವಿಂಗ್ ಲೈಸೆನ್ಸ್ ಮೋಟರ್ ಸೈಕಲ್ದು ಅಥವಾ ಕಾರ್ದು ಯಾವ್ದಾದ್ರು ಒಂದಿದ್ರೆ ಸಾಕು. ಆರ್ ಅಂತ ಕೊಟ್ಟಿದ್ದಾನೆ. ಆರ್ ಅಂತಂದ್ ಹೇಳಿದ್ರೆ ಅಥವಾ ಇದು ಬೈಕ್ದು ಅಥವಾ ಕಾರ್ದು ಡ್ರೈವಿಂಗ್ ಲೈಸೆನ್ಸ್ ಇದ್ರೆ ಸಾಕು. ಎಲ್ರ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇರತೈತಿ, ಬೈಕ್ ಇರ್ತೈತಿ, ಇಲ್ಲ ಅಂತ ಕಾರ್ ಇರ್ತೈತಿ. ಇಲ್ಲ ಅಂತಂದ್ ಹೇಳಿದ್ರೆ ಬೈಕ್ ಅಪ್ಲೈ ಮಾಡ್ರಿ, 2 ತಿಂಗಳಾಗ ಅಂದ್ರೆ ಬರುತ್ತೆ. ಅಪ್ಲಿಕೇಶನ್ ಹಾಕ್ರಿ. ಅದು ಯಾವಾಗ ತೋರಿಸ್ಬೇಕು? ಆನ್ ದ ಡೇಟ್ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಅಂಡ್ ಮೆಡಿಕಲ್ ಟೆಸ್ಟ್ ಇದ್ದಾಗ ತೋರಿಸ್ಬೇಕು. ಎಕ್ಸಾಮ್ದಾಗ ಅಪ್ಲಿಕೇಶನ್ ಹಾಕೋವಾಗಲ್ಲ. ಸೊ ಅಪ್ಲಿಕೇಶನ್ ನೀವು ಕಂಪಲ್ಸರಿ ಹಾಕ್ರಿ. ಆಮೇಲೆ ಮುಂದಿನ ನೋಡ್ಕೊಳ್ಳೋಣ. ಆಮೇಲೆ NCC C ಸರ್ಟಿಫಿಕೇಟ್ ಇದ್ರೆ ಹಾಕ್ರಿ, 5% ಮಾರ್ಕ್ಸ್ ಬರ್ತಾವ. B ಸರ್ಟಿಫಿಕೇಟ್ ಇದ್ರೆ 3%, A ಸರ್ಟಿಫಿಕೇಟ್ ಇದ್ರೆ 2%. 100ಕ್ಕೆ ಎಷ್ಟು ಮಾರ್ಕ್ಸ್ ಬರ್ತಾವ ಅಂತಂದ್ರೆ ನೀವ ಥಿಂಕ್ ಮಾಡ್ಕೊಡ್ರಿ, ಕ್ಯಾಲ್ಕುಲೇಷನ್ ಮಾಡ್ರಿ. ಸೊ ಅಪ್ಲಿಕೇಶನ್ ಅನ್ನ ಹಾಕುವಾಗ NCC ಸರ್ಟಿಫಿಕೇಟ್ ಅನ್ನ ಪ್ರೊವೈಡ್ ಮಾಡ್ರಿ. ಆಮೇಲೆ ಅಪ್ಲಿಕೇಶನ್ ಫೀಸ್ 100 ರೂಪೀಸ್ ಇರುತ್ತೆ. ಎಲ್ಲೆಲ್ಲೋ ತಿಂದ್ಬಿಟ್ಟು ಪಾರ್ಟಿ ಮಾಡಿರ್ತೀರಿ, ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಅಪ್ಲಿಕೇಶನ್ ಹಾಕ್ರಿ. ಅದಾದ ನಂತರ ನಿಮ್ಗೆ ಎಕ್ಸಾಮ್ ಸೆಂಟರ್ಗಳು ಎಲ್ಲೆಲ್ಲಿ ಇರ್ತಾವ ಅಂದ್ರೆ ಬೆಳಗಾವಿ, ಬೆಂಗಳೂರು, ಹುಬ್ಳಿ, ಕಲಬುರ್ಗಿ, ಆಮೇಲೆ ನೆಕ್ಸ್ಟ್ ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ. ಇಷ್ಟೇನಂತಂದ್ರೆ ಕರ್ನಾಟಕದಲ್ಲಿ ಇರುವಂತಹ ಎಕ್ಸಾಮ್ ಸೆಂಟರ್ಸ್ ಗಳಾಗಿದಾವ. ನೀವು ಎಷ್ಟು ಬೇಗ ಹಾಕ್ತೀರಿ ಅಂದ್ರೆ ಅಷ್ಟು ಬೇಗ ನಿಮ್ಗೆ ಏನಂತಂದ್ ಹೇಳಿದ್ರೆ ಸಿಗ್ತಾವ ನೋಡ್ರಿ. ಫಸ್ಟ್ CBT ಐತೆ, ಅಂದ್ರೆ ಎಕ್ಸಾಮ್ ಐತೆ, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಐತೆ. ಆಮೇಲೆ ಫಿಸಿಕಲ್ ಎಂಡ್ಯೂರೆನ್ಸ್, ಆಮೇಲೆ ಮೆಜರ್ಮೆಂಟ್ ಟೆಸ್ಟ್ ಐತೆ. ಸೊ ಈ ಟೈಮಲ್ಲಿ ನೀವು DL ಕೊಡ್ಬೇಕು. ಆಮೇಲೆ ಮೆಡಿಕಲ್ ಟೆಸ್ಟ್ ಬರ್ತೈತೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಪೇಪರ್ 1 ಒಳಗಡೆ ಏನಿರ್ತ ಅಂದ್ರೆ ಪೇಪರ್ ಒಂದೇ ಪೇಪರ್ 100 ಕ್ವಶನ್ಸ್ ಇರ್ತಾವ. GK ಕ್ವಶನ್ಸ್ ಗಳು 50 ಇರ್ತಾವ. ರೀಸನಿಂಗ್ 25 ಇರ್ತಾವ. ಮ್ಯಾಥ್ಸ್ 15 ಇರ್ತಾವ. ಆಮೇಲೆ ಕಂಪ್ಯೂಟರ್ ಬೇಸ್ಡ್ ಏನಂತಂದ್ರೆ 10 ಕ್ವಶನ್ಸ್ ಗಳು ಇರ್ತಾವ. ಇದ್ರ ಬಗ್ಗೆ ನಾನು ಕ್ಲಾಸಸ್ ಗಳನ್ನ ಮಾಡಿ ಹಾಕ್ತೀನಿ.
ಸೊ ಇದೇ ಚಾನಲ್ ಒಳಗಡೆ ಸೊ ಎಲ್ರು ಏನಂತಂದ್ ಹೇಳಿದ್ರೆ ಅಪ್ಲಿಕೇಶನ್ ಹಾಕ್ರಿ. ನೆಕ್ಸ್ಟ್ ಮುಂಬರುವ ಎಲ್ಲಾ ಏನು ನೋಟಿಫಿಕೇಶನ್ ಏನ್ ಬರ್ತಾವಲ್ಲ ಸೊ ಅವನ್ನೆಲ್ಲವನ್ನ ಏನಂತಂದ್ ಹೇಳಿದ್ರೆ MK ಗೌರ್ಮೆಂಟ್ ಜಾಬ್ಸ್ ಅಂತಂದ್ ಹೇಳಿ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕ್ತಿರ್ತೀನಿ. ಸೊ ಎಲ್ರು ಪ್ರತಿಯೊಬ್ರು ಏನಂತಂದ್ ಹೇಳಿದ್ರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ, ನಿಮ್ಗ ಎಲ್ಲಾದ ರೀತಿಯ ಇನ್ಫಾರ್ಮೇಶನ್ ಸಿಗತ್ತೆ. ಅದಾದ ನಂತರ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಏನ್ ಕೊಟ್ಟಿದಪ್ಪ ಅಂತಂದ್ ಹೇಳಿದ್ರೆ ನೋಡ್ರಿ, ಮೇಲ್ ಕ್ಯಾಂಡಿಡೇಟ್ಸ್ ಗೆ ಫಿಸಿಕಲ್ ಏನೇನ್ ಇರ್ತೈತ್ರಿ 1600 ಮೀಟರ್. ಸೊ ಏಜ್ ಮೇಲೆ ಡಿಪೆಂಡ್, ಅಪ್ ಟು 30 ವರ್ಷ ಇದ್ರಂದ್ರ 6 ಮಿನಿಟ್ ಒಳಗಡೆ ಹೋಗ್ಬೇಕು. ಲಾಂಗ್ ಜಂಪ್ ಆಮೇಲೆ ಹೈ ಜಂಪ್ ಇರ್ತೈತೆ. ಆಮೇಲೆ ನೆಕ್ಸ್ಟ್ ಜಾಸ್ತಿ ಏಜ್ ಇತ್ತು ಅಂತಂದ್ ಹೇಳಿದ್ರೆ ನಿಮ್ಗೆ ಅದು ಕನ್ಸೆಷನ್ ಬರ್ತಾವ 7 ನಿಮಿಷ 8 ನಿಮಿಷ ಅಂತಂದ್ ಹೇಳಿ. ಹುಡುಗರಿಗೆ ಹೈಟ್ ಎಷ್ಟು ಇರುತ್ತೆ ಅಂದ್ರೆ 170 ಸೆಂಟಿಮೀಟರ್ ಇರ್ತೈತೆ. ಸೊ ಹುಡುಗರಿಗೆ ಹೈಟ್ ಎಷ್ಟು ಬೇಕು 170. ಆಮೇಲೆ ಚೆಸ್ಟ್ ಎಷ್ಟು ಬೇಕಪ್ಪ ಅಂತಂದ್ ಹೇಳಿದ್ರೆ 81. ಎಕ್ಸ್ಪಾನ್ಷನ್ ಮಾಡಿದ್ರೆ 4 ಸೆಂಟಿಮೀಟರ್ ಜಾಸ್ತಿ ಆಗ್ಬೇಕಷ್ಟ. ಆಮೇಲೆ ನೆಕ್ಸ್ಟ್ ಹುಡುಗಿರಿಗೆ ನೋಡ್ರಿ, ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ನೀವು 1600 ಮೀಟರ್ ಅನ್ನ 8 ನಿಮಿಷದಲ್ಲಿ ಓಡ್ಬೇಕು. 1600 ಮೀಟರ್ ಅನ್ನ 8 ನಿಮಿಷದಲ್ಲಿ ಓಡ್ಬೇಕು ಹುಡುಗಿರಿಗೆ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ಗೆ ಹೈಟ್ ಎಷ್ಟು ಕೊಟ್ಟಿದ್ದಾನ ಅಂತಂದ್ ಹೇಳಿದ್ರೆ 157 ಸೆಂಟಿಮೀಟರ್ ಬೇಕು. ಹುಡುಗಿರಿಗೆ ಹೈಟ್ ಎಷ್ಟು ಇರಬೇಕು 157 ಸೆಂಟಿಮೀಟರ್ ಹೈಟ್ ಹುಡುಗಿರಿಗೆ ಇರ್ಬೇಕಾಗತ್ತ. ಸೊ ಅದಾದ ನಂತರ ನೆಕ್ಸ್ಟ್ ನಿಮ್ಗೆ ಯಾವ್ದಾದ್ರು DL ಒಂದ್ ಬಿಡ್ರಿ. DL ಏನಂತಂದ್ ಹೇಳಿದ್ರೆ ಬೈಕ್ ಅಥವಾ ಕಾರ್ದು ಇದ್ರೂ ಹಾಕ್ರಿ, ಇರ್ಲಿಲ್ಲ ಅಂದ್ರೂ ಅಪ್ಲಿಕೇಶನ್ ಹಾಕ್ರಿ. ಯಾರ್ ತಕ್ಕಿರಂಗಿಲ್ಲ ಅವ್ರೆಲ್ರು ಬೈಕ್ ಇದ್ದೇನಂತಂದ್ ಹೇಳಿ ತೆಗೆಸ್ಕೊಡ್ರಿ. 2 ತಿಂಗಳಲ್ಲಿ ಏನಂದ್ರೆ ನಿಮ್ಗೆ DL ಬರುತ್ತೆ. ಇನ್ನು ಅಪ್ಲಿಕೇಶನ್ ಹಾಕೋದು ಕಂಪ್ಲೀಟ್ ಆಗಿರಂಗಿಲ್ಲ. ಸೊ ಇನ್ನು ಅಂದ್ರೆ ಅದನ್ನ ಚೇಂಜ್ ಮಾಡೋದು ಎಡಿಟ್ ಮಾಡೋ ಆಪ್ಷನ್ ಬಿಡ್ತಾನ, ಅವಾಗ ಅಷ್ಟ್ರೊಳಗಡೆ ನಿಮ್ಮ ಹತ್ರ DL ಇರ್ತೈತೆ. ಅದನ್ನ ಸುಮ್ನ ತಲೆ ಹಾಕೋಕ್ ಹೋಗ್ಬೇಡ್ರಿ, DL ಅನ್ನ ತೆಗೆಸ್ಕೊಡ್ರಿ. ಅಪ್ಲಿಕೇಶನ್ ಹಾಕಿದ ತಕ್ಷಣ ಹೋಗಿ ಅಪ್ಲೈ ಮಾಡ್ರಿ DL. ಪ್ರತಿಯೊಬ್ಬರಿಗೂ ಬೈಕ್ ಹೊಡ್ಯಾಕ್ ಬರುತ್ತೆ, ಬೈಕ್ ತಗ್ಸ್ಕೊಂಡ್ಬಿಟ್ರಿ, ಕಾರ್ದೇನ್ ಬೇಕಾಗಿಲ್ಲ. ಸೊ ಇದೇನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ಗ ಈ ಎಕ್ಸಾಮ್ ಬಗ್ಗೆ ಮಾಹಿತಿ ಇನ್ನೂ ಬದಾವ. ಹೆಡ್ ಕಾನ್ಸ್ಟೇಬಲ್ ಐತೆ, ಅದಾದ ನಂತರ ಹೆವಿ ವೆಹಿಕಲ್ ಲೈಸೆನ್ಸ್ ಇದ್ದವ್ರಿಗೆ ಏನಂತಂದ್ ಹೇಳಿದ್ರೆ ಅವ್ರಿಗೂ ಡ್ರೈವರ್ ಅಂತಂದ್ ಹೇಳಿ ಪೋಸ್ಟ್ ಇದಾವ. ಸೊ ಇನ್ನೂ ಕೂಡ ನಾನು ಹಾಕ್ತೀನಿ ಎಲ್ಲವನ್ನ. MK ಗೌರ್ಮೆಂಟ್ ಜಾಬ್ಸ್ ಅಂತಂದ್ ಐತಲ್ಲ ಈ ಚಾನಲ್ ಅಲ್ಲಿ ನೆಕ್ಸ್ಟ್ ಬರುವಂತಹ ಅಪ್ಲಿಕೇಶನ್ಸ್ ಗಳದ್ದು ನೋಟಿಫಿಕೇಶನ್ ಗಳದ್ದು ಇದ್ರಲ್ಲಿ ಹಾಕ್ತೀನಿ. ಸೊ ಇದ್ರಲ್ಲಿ ಎಲ್ಲರೂ ನೋಡ್ಬೇಕು. ಈ ಚಾನಲ್ ಇವಾಗ ಏನ್ ಅಪ್ಲೋಡ್ ಮಾಡ್ತಾ ಇದೀನಿ ಈ ಚಾನಲ್ ಅಪ್ಲೋಡ್ ಮಾಡಕ್ ಆಗಂಗಿಲ್ಲ. ಸೊ ಈ ಚಾನಲ್ ಅಲ್ಲಿ ನೋಟಿಫಿಕೇಶನ್ಸ್ ಗಳನ್ನ ಅಪ್ಲೋಡ್ ಮಾಡ್ತೀನಿ. ಸೊ ಎಲ್ರಿಗೂ ಜೈ ಹಿಂದ್, ಆಲ್ ದಿ ಬೆಸ್ಟ್.